ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ಪ್ರಾಯೋಗಿಕ ರೇಖಾಗಣಿತಕ್ಕೆ ಸಂಬಂಧಿಸಿದಂತೆ ಚತುರ್ಭುಜವನ್ನು ರಚಿಸುವ ಎರಡು ವಿಧಾನಗಳನ್ನು ತಿಳ್ಕೊಂಡಿದ್ದೀವಿ. ಪ್ರಮುಖವಾಗಿ ಮೊದಲನೇ ಅವಧಿಯಲ್ಲಿ 4 ಬಾಹುಗಳು ಮತ್ತು ಒಂದು ಕರ್ಣವನ್ನು ನೀಡಿದಾಗ ಚತುರ್ಭುಜವನ್ನು ರಚಿಸುವುದು. ಎರಡನೇ ಅವಧಿಯಲ್ಲಿ 3 ಬಾಹುಗಳು ಮತ್ತು 2 ಕರ್ಣಗಳನ್ನು ನೀಡಿದಾಗ ಚತುರ್ಭುಜವನ್ನು ರಚಿಸುವ ವಿಧಾನವನ್ನು ಪ್ರಾಯೋಗಿಕವಾಗಿ ಕೌಶಲದೊಂದಿಗೆ ರಚಿಸುವ ಸಾಮರ್ಥ್ಯವನ್ನು ಹೊಂದಿದ್ದೀವಿ. ಹಾಗಿದ್ದಲ್ಲಿ ಇಂದಿನ ಅವಧಿಯಲ್ಲಿ 3ನೇ ವಿಧಾನ ರಚಿಸುವ ವಿಧಾನಕ್ಕೆ ಸಾಗೋಣ. ಅಲ್ಲಿ ವಿಷಯ ಏನಿರ್ತದೆ ಅಂದರೆ, ಮೊದಲನೇ ಅವಧಿಯಲ್ಲಿ 4 ಬಾಹುಗಳು ಒಂದು ಕರ್ಣ ನೋಡಿದೆ, ಎರಡನೇ ಅವಧಿಯಲ್ಲಿ 3 ಬಾಹುಗಳು 2 ಕರ್ಣಗಳನ್ನು. ಈಗ 2 ಪಾರ್ಶ್ವಭಾವಗಳು ಮತ್ತು 3 ಕೋನಗಳನ್ನು ಕೊಟ್ಟಾಗ ಚತುರ್ಭುಜವನ್ನು ರಚಿಸುವುದು. ಪ್ರಶ್ನೆ ನಿಮಗೆ ನೋಡಿದ ತಕ್ಷಣ ಭಿನ್ನವಾಗಿ ಕಾಣ್ತದೆ. ಸಾಮಾನ್ಯವಾಗಿ ಯಾವುದೇ ಒಂದು ಸಮತಲಾಕೃತಿಯನ್ನು ರಚಿಸುವಾಗ ಸಾಮಾನ್ಯವಾಗಿ 1 ಕೋನ ಅಥವಾ 2 ಕೋನಗಳನ್ನು ಕಾಣ್ತಾ ಇದ್ದೀರಿ. ಆದರೆ ಇದು 3 ಕೋನ ಇದೆ, ಅದನ್ನು ಹೇಗೆ ರಚಿಸಬಹುದು ಎನ್ನುವ ಆಲೋಚನೆ ನಿಮ್ಮಲ್ಲಿ ಅಡಕವಾಗಿದೆ ಅಲ್ಲ ಮಕ್ಕಳೇ? ನೀವು ಸಾಮಾನ್ಯವಾಗಿ 2 ಪಾರ್ಶ್ವಗಳನ್ನು ವೀಕ್ಷಿಸಿದ ನಂತರ ನೀಡಿರುವ 3 ಕೋನಗಳನ್ನು ಗಮನಿಸ್ತೀರಿ. ಏಕಕಾಲದಲ್ಲಿ ನಿಮಗೆ ಗೊತ್ತಾಗ್ತದೆ 2 ಪಾರ್ಶ್ವಗಳು MI ಮತ್ತು IS ಬಾಹುಗಳ ಅಳತೆಯನ್ನು ಕೊಟ್ಟಿದ್ದೇವೆ. ಕೋನ M ಮತ್ತು I ಕೊಟ್ಟಿದ್ದೀವಿ, I ಮತ್ತು S ಕೊಟ್ಟಿದ್ದೀವಿ. ನೀವು ಈ 3 ಕೋನಗಳ ಆಧರಿಸಿ ಆ 2 ಪಾರ್ಶ್ವಬಾಹುಗಳ ಶೃಂಗ ಬಿಂದುಗಳನ್ನು ಪರಿಗಣಿಸಿದಾಗ ಯಾವ ಪಾರ್ಶ್ವಬಾಹುವನ್ನು ಪಾದರೇಖೆ ಪರಿಗಣಿಸ್ತೀರಿ? ಹಾಗಾಗಿ ನೀವು ಹೇಳ್ತೀರಿ, ಸರ್ MI ಪಾರ್ಶ್ವಬಾಹುವನ್ನು ಪರಿಗಣಿಸಿದರೆ ಆ ಪಾದರೇಖೆಯ 2 ಶೃಂಗ ಬಿಂದುಗಳ 2 ಕೋನಗಳು ಕೋನ M ಮತ್ತು I ದತ್ತಾಂಶದ ಹೇಳಿಕೆಯಲ್ಲಿ ನಮಗೆ ದೊರೆಯುತ್ತದೆ. ಹೌದು, ನೀವು ಆ MI ಪಾರ್ಶ್ವಭಾವ ತಗೊಂಡು ಕೂಡ ರಚಿಸ್ಬೋದು, ಅಥವಾ IS ಪಾರ್ಶ್ವಭಾವ ಆಯ್ಕೆ ಮಾಡಿ ರಚಿಸ್ಬೋದು. ಏಕೆ? ಕೋನ I ಮತ್ತು ಕೋನ S ನೀಡಿದ್ದಾರೆ ಅಲ್ವಾ? ಆ ರೀತಿ ಹೇಳಿಕೆಯನ್ನು ಅರ್ಥೈಸಿಕೊಂಡ ನಂತರ ನೀವು ಆರಂಭದಲ್ಲಿ ನಿಖರವಾಗಿ ರಚಿಸುವ ಮುನ್ನ ಯಾವ ಆಕೃತಿಯನ್ನು ರಚಿಸಬೇಕು? ಒಂದು ಕರಡು ವಿನ್ಯಾಸವನ್ನು ರಚಿಸಬೇಕು ಅಥವಾ ಒಂದು ಕಚ್ಚಾಕೃತಿಯನ್ನು ಹಾಕಬೇಕು. ಹಾಗಾದರೆ ಆ ಕಚ್ಚಾಕೃತಿಯನ್ನು ಹಾಕುವ ವಿಧಾನ ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಕಚ್ಚಾ ನಕ್ಷೆ, ಕರಡು ನಕ್ಷೆ ಅಂತಲೂ ಕೂಡ ಹೇಳ್ತಾರೆ. ಓಕೆ, ಆಂಗ್ಲ ಭಾಷೆಯಲ್ಲಿ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅಂತ ಹೇಳ್ತಾರೆ. ಈಗ ನಾವು ಹೇಳಿದಾಗ ಕರಡು ನಕ್ಷೆ ಅಂತ ಒಂದು ಪದ ಬರೆಯೋಣ. ಕರಡು ನಕ್ಷೆ ಅಲ್ವಾ? ಈ ಕರಡು ನಕ್ಷೆ ಅಂತ ಏನು ಹೇಳ್ತದೆ ಅಂದರೆ, ನೋಡಿ, ಪಾರ್ಶ್ವಭಾವ ಯಾವುದು ತಗೊಳ್ತೀವಿ? MI ಅನ್ನು ಪರಿಗಣಿಸ್ತೀರಲ್ವಾ? MI ಅನ್ನು ಪರಿಗಣಿಸಿದ್ರೆ MI ಪಾರ್ಶ್ವಭಾವನ ಅಳತೆ ಎಷ್ಟಿದೆ? 3.5 ಸೆಂಟಿಮೀಟರ್. ಕೋನ M ಎಷ್ಟಿದೆ? 75 ಡಿಗ್ರಿ ಇದೆ. ಸಾಮಾನ್ಯವಾಗಿ 75 ಡಿಗ್ರಿ ಕೋನವನ್ನು ಉಂಟು ಮಾಡುವ ಕೋನದ ಪ್ರಕಾರ ಯಾವುದು? ಲಘುಕೋನ. ಹಾಗಿದ್ದಾಗ ಆ ಲಘುಕೋನ ಲಂಬಕೋನದಿಂದ ಒಳಭಾಗಕ್ಕೆ ಬರ್ತದೆ. ಅಂದಾಗ 90 ಡಿಗ್ರಿ ಆಂಶ ಬರ್ತದೆ. ಈ ಕೋನ 75 ಡಿಗ್ರಿ ಇದೆ. ಹಾಗಿದ್ದಾಗ ಮತ್ತೊಂದು ಕೋನ ಎಷ್ಟಿದೆ ಅಳತೆ? ಹೌದು, ಕೋನ I ಎಷ್ಟಿದೆ? ಕೋನ I 105 ಡಿಗ್ರಿ ಇದೆ. ಕೋನ I 105 ಡಿಗ್ರಿ ಇದೆ ಅಂದಾಗ ಇಲ್ಲಿ ಉಂಟಾಗುವ ಕೋನದ ಪ್ರಕಾರ ಯಾವುದು? ಅಧಿಕ ಕೋನ ಅಥವಾ ವಿಶಾಲ ಕೋನ ಉಂಟಾಗುತ್ತದೆ. ವಿಶಾಲ ಕೋನ ಸಾಮಾನ್ಯವಾಗಿ ಹೇಳ್ತೀವಿ 90 ಡಿಗ್ರಿ ಹೆಚ್ಚಿರುವ ಕೋನ ಅಂದಾಗ ಲಂಬಕೋನ 90 ಡಿಗ್ರಿ ಸಮನಾಗಿದ್ದರೆ ಅದು ಆಚೆ ಬರುವಂತಹ ಭಾಗ ಹೊರಭಾಗಕ್ಕೆ. ಹಾಗಿದ್ದಾಗ 105 ಡಿಗ್ರಿ ಈ ರೀತಿ ಬರುತ್ತೆ ಅಲ್ವಾ ಮಕ್ಕಳೇ? ಹಾಗಾದ್ರೆ ಉಳಿದಂಥದ್ದು ಎಷ್ಟು ಶೃಂಗ ಬಿಂದುಗಳಿದೆ? 2 ಇದೆ. S ಮತ್ತು T ಇದೆ ಅಲ್ವಾ? ಇದು S ಶೃಂಗ ಬಿಂದು. ಹಾಗಾದ್ರೆ IS ಅಳತೆ ಎಷ್ಟು ಕೊಟ್ಟಿದ್ದೀವಿ? 6.5 ಸೆಂಟಿಮೀಟರ್. ಒಂದು ಕಂಸವನ್ನು ಕತ್ತರಿಸಿದ್ವಿ ಅಲ್ವಾ?
ರೇಖೆಯ ಮೇಲೆ 6 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವ ಕಂಸವನ್ನು ಕತ್ತರಿಸಿದ್ವಿ. ಅಲ್ಲಿ 2 ಪಾರ್ಶ್ವಭಾಗ ಮುಗಿತು, 2 ಕೋನ ಮುಗಿತು. ಹಾಗಾದ್ರೆ ಮಕ್ಕಳ ಮೂರನೇ ಕೋನ ಯಾವುದು? 120 ಡಿಗ್ರಿ ಇದೆ, ಕೋನ ಎಸ್ ಅಲ್ವಾ? ಕೋನ ಎಸ್ 120 ಡಿಗ್ರಿ ಗುರುತಿಸಬೇಕು. ನಾವು ಆರಂಭಿಕ ತರಗತಿಯಲ್ಲಿ ಹಿಂದಿನ ಬಹುತೇಕ 6 ಮತ್ತು 7ನೇ ತರಗತಿಯಲ್ಲಿ ಅಂತ ಕಾಣುತ್ತೆ, ಅಳತೆ ಪಟ್ಟಿ ಮತ್ತು ಕೈವಾರ ಸಹಾಯದಿಂದ ಕೋನವನ್ನು ರಚಿಸುವ ವಿಧಾನ ತಿಳ್ಕೊಂಡಿದ್ದೀವಿ. ಕೋನ ಮಾಪಕವನ್ನು ಬಳಸ್ತೇವೆ. ಹಾಗಿದ್ದಾಗ ಆ ವಿಧಾನವನ್ನು ಅನುಸರಿಸೋದು ಕೂಡ ಮಾಡಬಹುದು. ಅಥವಾ ಒಂದು ಕ್ರೂಡ್ ಮೆಥಡಲ್ಲಿ ಅರ್ಧಿಸುವ ರೇಖೆಯ ಕಂಸದ ಶೃಂಗ ಬಿಂದು ಮೇಲೆ ಕೋನ ಮಾಪಕ ಇಡಿ. ನಾವು ಗುರುತಿಸಬೇಕಾಗಿರುವಂತಹ ಕೋನ 120 ಡಿಗ್ರಿ. ಅದು ಅದು ವಿಶಾಲ ಕೋನವನ್ನು ಮಾಡುತ್ತೆ. ಎಡಬದಿಯಿಂದ ನೀವು ಎಣಿಸ್ತಾ ಹೋದಾಗ 120 ಡಿಗ್ರಿ ಈ ರೀತಿ ಬರುತ್ತೆ ಅಲ್ವಾ? ಇದನ್ನು ಕೆಳಗಿನ ಅಕ್ಷರ ಗುರುತು ಮಾಡಿ. ಆದರೆ 4ನೇ ಬಾಹುವಿಗೆ ಮತ್ತೊಂದು ಬಾಹು ಛೇದಿಸಿಲ್ಲ. ಹಾಗೇನು ಮಾಡಬೇಕು? ಛೇದಿಸುವ ರೀತಿಯಲ್ಲಿ ಎರಡೂ ಬದಿಯಲ್ಲಿ ಏನು ಮಾಡಬೇಕು? ನಾವು ಅದನ್ನು ವೃದ್ಧಿಸಬೇಕು. ಈ ರೀತಿ ಕಾಣ್ತಾ ಇದೆಯಾ? ಇದಕ್ಕೆ ಹೆಸರು ಕೊಡಿ ಟಿ ಅಂತ ಅಲ್ವಾ ಮಕ್ಕಳ? ಅಲ್ವಾ? ಈ ರೀತಿ ಒಂದು ಕರಡು ನಕ್ಷೆಯನ್ನು ನೀವು ರಚಿಸಿಕೊಂಡ್ರಿ. ಈ ಕರಡು ನಕ್ಷೆಯ ವಿನ್ಯಾಸವನ್ನು ಆಧರಿಸಿ ಕರಡು ನಕ್ಷೆಗೆ ಗುರುತಿಸಿರುವ ದತ್ತಾಂಶವನ್ನು ಪರಿಗಣಿಸಿ ಪ್ರಾಯೋಗಿಕವನ್ನು ರಚನೆ ಮಾಡಬೇಕು ಅಲ್ವಾ ಮಕ್ಕಳೇ? ಈಗ ನಿಮ್ಮ ಜಾಮಿತಿ ಪೆಟ್ಟಿಗೆಯಲ್ಲಿರುವ ಉಪಕರಣಗಳನ್ನು ತೆಗೆದುಕೊಂಡು ಇಲ್ಲಿ ಪಾದರೇಖೆ ನೀವು ಯಾರು ಪರಿಗಣಿಸ್ತೀರಿ? ಹೌದು, MI ಪಾದರೇಖೆಯನ್ನು ಪರಿಗಣಿಸೋಣ. ಹಾಗಾದರೆ MI ಪಾದರೇಖೆ ಎಷ್ಟಿದೆ? 3.5 ಸೆಂಟಿಮೀಟರ್ ಇದೆ. ಅಳತೆ ಪಟ್ಟಿ ಸಹಾಯದಿಂದ 3.5 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವ ರೇಖಾಖಂಡವನ್ನು ರಚಿಸಿರಿ ಅಲ್ವಾ ಮಕ್ಕಳ? ಸರಿನಾ? ಕಾಣ್ತಾ ಇದೆಯಪ್ಪ? ಸೊ ಇದಕ್ಕೆ ಹೆಸರು ಕೊಡಿ MI. ಎಷ್ಟು ಅಳತೆ ಇದೆ ಇದು? 3.5 ಸೆಂಟಿಮೀಟರ್ ಅಲ್ವಾ? ತದನಂತರ ನೀವು ಬಳಕೆ ಮಾಡಬೇಕಾಗಿರೋದೇನು? ಕೋನ ಮಾಪಕ. ಕೋನ ಮಾಪಕದಲ್ಲಿ ಕೋನಗಳನ್ನು ಗುರುತಿಸಬೇಕು. ಆದರೆ ಇಲ್ಲಿ ಪಾದರೇಖೆಯ ಶೃಂಗ ಬಿಂದುಗಳ 2 ಕೋನಗಳು ನೀಡಿದ್ದೇವೆ. ಹಾಗಾಗಿ ಆ 2 ಕೋನಗಳು ಯಾವ್ಯಾವು? ಹೌದು, ಕೋನ M ಮತ್ತು ಕೋನ I. ಹಾಗಿದ್ರೆ ಕೋನ M ಎಷ್ಟಿದೆ? 75 ಡಿಗ್ರಿ ಇದೆ ಅಲ್ವಾ? ಕೋನ M ಎಷ್ಟಿದೆ? 75 ಡಿಗ್ರಿ ಇದೆ. ಅದನ್ನು ಗುರ್ತು ಮಾಡಿ. ಸರಿನಾ ಮಕ್ಕಳೇ? ಕೋನ M ಎಷ್ಟಿದೆ? 75 ಡಿಗ್ರಿ ಗುರ್ತು ಮಾಡಿ. ನಂತರ 75 ಡಿಗ್ರಿ ಕೋನವನ್ನು ಗುರುತಿಸಿರುವ ಬಿಂದುವಿನೊಂದಿಗೆ ಪಾದರೇಖೆಯ ಶೃಂಗ ಬಿಂದು ಎಂಗೆ ಸೇರಿಸುವಂತೆ ಒಂದು ಕೋನಾರ್ಧಕ ರೇಖೆಯನ್ನು ಎಳೆಯಿರಿ. ಈಗ ಉಭಯ ಕಿರಣಗಳ ನಡುವೆ ಅರ್ಧಿಸಿರುವ ಕೋನ 75 ಡಿಗ್ರಿ ನಮೂದಿಸಿ. ಆಗ್ಬೋದಾ? ನಂತರ ಮತ್ತೊಂದು ಕೋನ ಐ ಕೋನ ಇದೆ. ಹಾಗಾದ್ರೆ ಐ ಕೋನದ ಅಳತೆ ಎಷ್ಟು? 105 ಡಿಗ್ರಿ ಅಲ್ವಾ? ಹಾಗಿದ್ದಾಗ MI ರೇಖಾಖಂಡದ ಮೇಲೆ ಕೋನ ಮಾಪಕವನ್ನು ಐ ಶೃಂಗ ಬಿಂದುವಿನ ಮೇಲೆ ನಿರ್ಮಿಸಬೇಕು. ಐ ಕೋನದ ಅಳತೆ ನೀಡಿರುವಂತೆ 120 ಡಿಗ್ರಿ ಕೋನವನ್ನು ಅಪ್ರದಕ್ಷಿಣಾ ದಿಕ್ಕಿನಲ್ಲಿ ಕೋನ ಮಾಪಕದ ಸಹಾಯದಿಂದ ಗುರುತಿಸಬೇಕು. ಸರಿನಾ? ಮಾರ್ಕ್ ಮಾಡಿ. ನಂತರ 6 ಸರಿನಾ ಮಕ್ಕಳೇ? ಸೊ ಈಗ
120 ಗುರುತಿಸಿ. ಇಲ್ಲಿ ನೀಡಿರುವಂತಹ 5 ಅಂಶಗಳಲ್ಲಿ 3 ಅಂಶಗಳನ್ನು ನಾವು ಗುರುತಿಸಿದ್ವಿ. ಒಂದು ಪಾರ್ಶ್ವಭಾವ ಮತ್ತು 2 ಕೋನಗಳನ್ನು ಗುರುತು ಮಾಡಿದ್ವಿ. ಹಾಗಿದ್ದಾಗ ನೀಡಿರುವಂತಹ ಮೊದಲ ಪಾರ್ಶ್ವಭಾವವು 6.5 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವ ಪಾರ್ಶ್ವಭಾಗದ ಅಳತೆಯನ್ನು ಕೈವಾರದ ಸಹಾಯದಿಂದ ಪರಿಗಣಿಸಿ ಅಳತೆ ಪಟ್ಟಿಯಲ್ಲಿ ಶೃಂಗಬಿಂದು ಐನಲ್ಲಿ ಮೊನಚಾದ ಕೈವಾರದ ತುದಿಯನ್ನು ನೇರವಾಗಿ ನಿಲ್ಲಿಸಿ ಒಂದು ಕಂಸವನ್ನು ಕತ್ತರಿಸಿ. ಆ ಕಂಸವು ಕೋನಾರ್ಧಕ ರೇಖೆಯನ್ನು ಛೇದಿಸದೇ ಇದ್ದ ಪಕ್ಷದಲ್ಲಿ ಆ ರೇಖೆಯನ್ನು ವೃದ್ಧಿಸಿರಿ. ಕಾಣ್ತಾ ಇದೆಯಾ? ನಂತರ ಕಂಸವು ಕತ್ತರಿಸುವ ರೇಖೆಯ ಶೃಂಗ ಬಿಂದುವನ್ನು ಎಸ್ ಎಂದು ನಮೂದಿಸಿ. ನೀಡಿರುವಂತಹ ಮತ್ತೊಂದು ಕೋನ ಎಸ್ 120 ಡಿಗ್ರಿ ಇದೆ. 120 ಡಿಗ್ರಿ ಇರುವಂತೆ ನೋಡಿ ಐಎಸ್ ರೇಖೆಯ ಮೇಲೆ ಕಂಸವು ಕತ್ತರಿಸಿರುವ ಶೃಂಗ ಬಿಂದುವಿನ ಮೇಲೆ ಏನ್ ಮಾಡಬೇಕು? ಕೋನವನ್ನು 120 ಡಿಗ್ರಿ ಕೋನವನ್ನು ಗುರುತಿಸಬೇಕು. ಹೇಗೆ? ಅಪ್ರದಕ್ಷಿಣಾ ದಿಕ್ಕಿನಲ್ಲಿ 125 ಡಿಗ್ರಿ ಕೋನವನ್ನು ಗುರುತಿಸಿದ ನಂತರ ಶೃಂಗಬಿಂದು ಎಸ್ ನಿಂದ ಸರಿನಾ ಆಯ್ದು ಹೋಗುವಂತೆ ಗುರುತಿಸಿರುವ ಕೋನದ ಶೃಂಗಬಿಂದು ಮತ್ತು ಕಂಸದ ಶೃಂಗಬಿಂದು ಎಸ್ ಅನ್ನು ಸೇರಿಸಿ. ಹೇಗೆ? 4 ಬಾಹುಗಳು ಸೇರುವಂತೆ ಛೇದಿಸುವಂತೆ ರೇಖೆಗಳನ್ನು ಎಳೆಯಿರಿ. ಆಗ ನಿಮಗೆ ಚತುರ್ಭುಜ ಉಂಟಾಗ್ತದೆ. ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀರಾ? ನೋಡಿ ಮಕ್ಕಳೇ, ಆ ರೇಖೆಯನ್ನು ವೃದ್ಧಿಸಿದಾಗ ಸೇರ್ಪಡೆ ಆಗ್ತದೆ. ಸೇರಿಸಿ. ಕಾಣ್ತಾ ಇದೆಯಾ? ನೋಡಿ. ಹೀಗೆ. ಹಾಗೆ 4ನೇ ಬಾಹು ಛೇದಿಸ್ತಿಲ್ಲಲ್ವಾ? ಹಾಗೆ ಆ ಬಾಹು ಛೇದಿಸುವಂತೆ ಒಂದು ರೇಖೆಯನ್ನು ಎಳೆಯಿರಿ. ಆಗ 4 ಬಾಹುಗಳು ಸೇರ್ಪಡೆಯಾಗುತ್ತದೆ. ಆಗ ಛೇದಿಸಿರುವ ಶೃಂಗ ಬಿಂದುವಿನ ಹೆಸರು ಕೊಡಿ. ಇದನ್ನು ಟಿ ಅಂತ ಕೊಡಿ. ಇಲ್ಲಿ ಉಂಟಾಗಿರುವ ಕೋನ 120 ಡಿಗ್ರಿ ಅಲ್ವಾ ಮಕ್ಕಳೇ? ಹೀಗೆ ನೋಡಿ. ಹಾಗಿದ್ದಾಗ ಐಎಸ್ ಅಳತೆ ಎಷ್ಟಿದೆ? 6.5 ಸೆಂಟಿಮೀಟರ್. ಈ ರೀತಿ ರಚಿಸ್ತಾರೆ. ಇಲ್ಲಿ ನಾನು ಕ್ರಿಯೋಡ್ ಮೆಥಡ್ 120 ಡಿಗ್ರಿ ಕೋನ ರಚಿಸುವ ವಿಧಾನ ಹೇಳಿದ್ದೇನೆ. ಬಟ್ ನಿಖರವಾದ ಪದ್ಧತಿ ಏನಂತೇವೆ? ಕೋನ ಮತ್ತು ಕೋನ ಬಳಸದೆ ಕೈವಾರ ಮತ್ತು ಅಳತೆ ಪಟ್ಟಿ ಸಹಾಯದಿಂದ ನಿರ್ದಿಷ್ಟ ಕೋನಿನ ಅಳತೆ ರಚಿಸಿ ಚತುರ್ಭುಜವನ್ನು ಕೂಡ ರಚಿಸಬಹುದು. ಮಕ್ಕಳೇ, ನಂದಿನ ಪ್ರಶ್ನೆ ಈ ಕಡೆ ನೋಡಿ. ಕಾಣ್ತಾ ಇದೆಯಾ ಮಕ್ಕಳೇ? ಇಲ್ಲಿ ಚತುರ್ಭುಜದಲ್ಲಿ 4 ಕೋನಗಳಿರುತ್ತೆ. ಇಲ್ಲಿ 4 ಕೋನಗಳ ಮೊತ್ತ ಎಷ್ಟಕ್ಕೆ ಸಮ ಆಗುತ್ತೆ? ಹೌದು, 360 ಡಿಗ್ರಿಗೆ ಸಮನಾಗುತ್ತೆ. ಹಾಗಾದ್ರೆ ಆ 4 ಕೋನಗಳ್ಯಾವು? ಕೋನ ಎಂ, ಕೋನ ಐ, ಕೋನ ಎಸ್, ಕೋನ ಟಿ ಅಲ್ವಾ? ಹಾಗಾಗಿ ಆ 4 ಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗ್ತದೆ. ನೀವು ಚತುರ್ಭುಜಗಳ ಪರಿಚಯ ಪಾಠ ಹೇಳಿದ್ರಿ. ಅದು ಹೇಳ್ತೀರಿ, ಒಂದು ಪ್ರಮೇಯವನ್ನು ಕೂಡ ಹೇಳ್ತೀರಿ. ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಒಂದು ಕೋನ 75 ಡಿಗ್ರಿ ಇದೆ, ಎರಡನೇ ಕೋನ ಕೂಡ 120 ಡಿಗ್ರಿ ಇದೆ, ಮೂರನೇ ಕೋನ 120 ಡಿಗ್ರಿ ಇದೆ. ಹಾಗಾದ್ರೆ 4ನೇ ಕೋನ ಎಷ್ಟಾಗುತ್ತೆ ಅನ್ನೋ ಪ್ರಶ್ನೆ ನಿಮಗೆ ಬರುತ್ತೆ.
ಅಲ್ವಾ. ಇದು ಹಾಗಿದ್ದಾಗ ನೋಡಿ, ಈ 3 ಕೋನಗಳ ಮೊತ್ತವನ್ನು ಪರಿಗಣಿಸಿ ಅಲ್ವಾ. ಈ 3 ಕೋನಗಳ ಮೊತ್ತವನ್ನು ನೀವು ಪರಿಗಣಿಸಿದಾಗ ನೋಡಿ, ಇಲ್ಲಿ ನೋಡಿ 0 5 2 2 4 4 7 11 ಅಲ್ವಾ ಅಲ್ವಾ 2 1 3 315 ಡಿಗ್ರಿ ಬರ್ತದೆ. ಈಗ ಪಕ್ಷಾಂತರ ಮಾಡಿ 360 ಡಿಗ್ರಿನಲ್ಲಿ 315 ಡಿಗ್ರಿಗಳಿಗೆ ಬರುವಂತಹ ಉತ್ತರ ಎಷ್ಟಾಗುತ್ತೆ? ಬರುವಂತಹ ಉತ್ತರ ಹೇಳಿ. 65 ಡಿಗ್ರಿ ಬರುತ್ತೆ ಅಲ್ವಾ, ಅಲ್ವೇನಾ? ಕೋನ ಟಿ ಬೆಲೆ 65 ಡಿಗ್ರಿ ಬರುತ್ತೆ. ಹಾಗಾದ್ರೆ ಈ ಕೋನ ಟಿ ಬೆಲೆ ಎಷ್ಟಿದೆ? 65 ಡಿಗ್ರಿ. ನಾವು ಲೆಕ್ಕಾಚಾರ ಮಾಡಿದ್ದು, ನೀವು ಕೋನಮಾಪಕವನ್ನು ಇಟ್ಟು ಪ್ರಾಯೋಗಿಕ ಅಳತೆ ಮಾಡಿದ್ರು ಸಹಿತ ಇಲ್ಲಿ ಬರುವಂತಹ ಈ ಕೋನದ ಅಳತೆ ಎಷ್ಟಿರುತ್ತೆ? 65 ಡಿಗ್ರಿ ಇರ್ತವೆ. ಸರಿನಾ ಮಕ್ಕಳೇ? ಅರ್ಥ ಆಗ್ತಿದೆಯಾ ಹೇಳುವಂತ ಸಂಗತಿ ಏನು ಅಂತ? ಓಕೆ. ಹಾಗಿದ್ದಾಗ ಈ ಕೋನವನ್ನು ಅಳತೆ ಮಾಡಿದಾಗ ಹೇಗೆ ಬರುತ್ತೆ ನೋಡಿ, 65 ಡಿಗ್ರಿ ಸಿಗ್ತದೆ. ಈ ರೀತಿ ಸಾಮಾನ್ಯವಾಗಿ ಹೇಳ್ತೇವೆ. ಪರೀಕ್ಷಾ ಪ್ರಶ್ನೆ 4 ಅಂಕ ಪ್ರಶ್ನೆ ಕೇಳಿದಾಗ ನಾವು ಚತುರ್ಭುಜವನ್ನು ರಚಿಸಿ ಅಂತ ಹೇಳ್ತೀವಿ ಹೊರತು ಕೂಡ ಲೆಕ್ಕಾಚಾರ ಮಾಡಿ ಅಂತ ಹೇಳಿದಿಲ್ಲ. ಇದು ಒಂದು ತಾರ್ಕಿಕ ವಿಧಾನವಾಗಿ ರಚಿಸುವಂತಹ ಒಂದು ರಚನೆ ವಿಧಾನ. ಹಾಗಿದ್ದಾಗ ಇದೇ ಕ್ರಮವನ್ನು ಅನುಸರಿಸಿ ಮತ್ತೊಂದು ಚತುರ್ಭುಜವನ್ನು ರಚಿಸಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಮಕ್ಕಳ ಪ್ರಶ್ನೆ ಈ ರೀತಿ ಇದೆ ನೋಡಿ. MO = 6 ಸೆಂಟಿಮೀಟರ್, OR = 4.5 ಸೆಂಟಿಮೀಟರ್, ಕೋನ M = 60 ಡಿಗ್ರಿ, ಕೋನ O = 105 ಡಿಗ್ರಿ, ಕೋನ R = 105 ಡಿಗ್ರಿ ಇರುವಂತೆ MOR ಈ ಚತುರ್ಭುಜವನ್ನು ರಚಿಸಿರಿ ಅಲ್ವಾ. ಈ ರೀತಿ ಚತುರ್ಭುಜ ರಚಿಸೋದಕ್ಕಿಂತ ಮುಂಚೆ ಆರಂಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದೇವೆ? ಒಂದು ಕರಡು ನಕ್ಷೆಯನ್ನು ಹಾಕೊಳ್ಬೇಕು ಅಲ್ವಾ. ಈ ಕರಡು ನಕ್ಷೆಯನ್ನು ಹಾಕಬೇಕಾದ್ರೆ ಮೊದಲು ಪರಿಗಣಿಸಬೇಕಾಗಿರುವಂಥದ್ದೇನು? 7 ಪಾರ್ಶ್ವಬಾಹುಗಳಿದೆ. ಆ 2 ಪಾರ್ಶ್ವಬಾಹುಗಳಲ್ಲಿ ಯಾವುದನ್ನು ಪಾದರೇಖೆಯಾಗಿ ಪರಿಗಣಿಸಬೇಕು ಅಲ್ವಾ. ಇಲ್ಲಿ MO ಅಂತ ನಾನು ಪಾದರೇಖೆಯನ್ನು ಪರಿಗಣಿಸಿದ್ರೆ ಅಲ್ವಾ, MO ಪಾದರೇಖೆಯನ್ನು ಪರಿಗಣಿಸಿದ್ರೆ ಕೋನ M ಎಷ್ಟಿದೆ? 60 ಡಿಗ್ರಿ ಇದೆ. ಕೋನ O ಕೂಡ 105 ಡಿಗ್ರಿ ಇದೆ. ಆದರೆ OR ಯಾಕೆ ಬಳಸಬಾರ್ದು? ಅದನ್ನು ಕೂಡ ಬಳಸ್ಬೋದು. ಸಂಗತಿ ಏನಿದೆ, O ಮತ್ತು R ಇದೆ, ಅದನ್ನು ಕೂಡ ಬಳಸ್ಕೊಳ್ಬಹುದು. ಹಾಗಿದ್ದಾಗ ಕೋನ M ಎಷ್ಟು ಡಿಗ್ರಿ ಇದೆ? 60 ಡಿಗ್ರಿ ಇದೆ. ಕೋನ O ಎಷ್ಟಿದೆ? 105 ಡಿಗ್ರಿ ಇದೆ ಅಲ್ವಾ. ಹೀಗಿದ್ದಾಗ ನೋಡಿ, OR ಅಳತೆ ಎಷ್ಟಿದೆ? 4.5 ಸೆಂಟಿಮೀಟರ್ ಇದೆ ಅಲ್ವಾ. ಇಲ್ಲಿ ಹರಿಸಿರುವ ಶೃಂಗಬಿಂದು R ಅಂತ ಸೂಚಿಸಿ ಆಗ್ಬೋದಾ? ಹೀಗೆ ನೋಡಿ, ಇಲ್ಲಿ ಕೋನ ಮಾಪಕವನ್ನು ನಿರ್ಮಿಸಿ ಎಷ್ಟು ಡಿಗ್ರಿ ಕೋನವನ್ನು ಗೊತ್ತು ಮಾಡಬೇಕು? 105 ಡಿಗ್ರಿ ಕೋನವನ್ನು ಗೊತ್ತು ಮಾಡಿ. ಆಯ್ತಾ? ಈ ಥರನಾಗಿ ಗುರುತಿಸಿ. ಆದರೆ ಈ ರೇಖೆಗಳು ಛೇದಿಸಿಲ್ಲ ಅಂದರೆ ಈ ರೀತಿ ವೃದ್ಧಿಸಿ. ಇದಕ್ಕೆ E ಅಂತ ಹೆಸರು ಅಲ್ವಾ ಮಕ್ಕಳೇ. ಈಗ ಒಂದು ಕರಡು ನಕ್ಷೆ 3 ನಕ್ಷೆಯನ್ನು MORE ನಕ್ಷೆಯನ್ನು ಸೂಚಿಸ್ತಾ ಇದೆ. ಈಗ 3 ಕೋನಗಳ ಅಳತೆ ಇದೆಯಪ್ಪ. ಈ 3 ಕೋನಗಳ ಮೊತ್ತ ಎಷ್ಟಾಗುತ್ತೆ ನೋಡಿ. ಹೌದು, ಎಷ್ಟು? 270 ಡಿಗ್ರಿ ಆಗುತ್ತೆ. ಹಾಗಾದರೆ ಈ ಕೋನ ಎಷ್ಟು ಡಿಗ್ರಿ ಇರಬೇಕು? ಹೌದು, 360 270 ಡಿಗ್ರಿ ಕಳೆರಿ 90 ಡಿಗ್ರಿ ಬರ್ತದೆ. ಸೊ ಈ ಕರಡು ನಕ್ಷೆಯನ್ನು ಅನುಸರಿಸಿ ಅಳತೆಗಳನ್ನು ಗುರುತಿಸಿರುವ ಹಾಗೆ ಅದೇ ಪ್ರಮಾಣ ಆಧರಿಸಿ ರಚಿಸಿ. ಹಾಗಿದ್ದಾಗ MO ಎಷ್ಟಿದೆ? 6 ಸೆಂಟಿಮೀಟರ್ ಇದೆ ಅಲ್ವಾ.
ಎಂಒ 6 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವ ಪಾದರೇಖೆಯನ್ನು ರಚಿಸಿರಿ. ಆಯ್ತಲ್ವಾ? ಎಂಒ ಅಲ್ವಾ ಮಕ್ಕಳೇ? 6 ಸೆಂಟಿಮೀಟರ್ ಇದೆ. ಕೋನ ಮಾಪಕವನ್ನು ಬಳಸಿ ಪಾದರೇಖೆಯ 2 ಶೃಂಗ ಬಿಂದುಗಳಲ್ಲಿ ಕೋನಗಳನ್ನು ಗುರುತಿಸಿ. ಕೋನ ಎಂ ಎಷ್ಟಿದೆ? 105 ಡಿಗ್ರಿ ಇದೆ ಅಲ್ವಾ ಮಕ್ಕಳೇ? ಆ 105 ಡಿಗ್ರಿ ಕೋನವನ್ನು ಗುರುತಿಸಿ. ಸೇರಿಸಿ. ಕೋನ ಎಂ ಎಷ್ಟಿದೆ? 60 ಡಿಗ್ರಿಯನ್ನು ಗುರುತಿಸಿ ಅಲ್ವಾ? ಕೋನ ಎಂ ಇರುವಂತಹ ಅಳತೆ 60 ಡಿಗ್ರಿ ಇದೆ. ಆದರೆ ಕೋನ ಓ ಇರುವಂತಹ ಅಳತೆ ಎಷ್ಟಿದೆ? 105 ಡಿಗ್ರಿ ಇದೆ ಅಲ್ವಾ ಮಕ್ಕಳೇ? ಅದನ್ನ ಗುರುತಿಸಿ. ಇಲ್ಲಿರುವಂತಹ ಕೋನ 60 ಡಿಗ್ರಿ. ಅದೇ ತೆರನಾಗಿ ಕೋನ ಓನಲ್ಲಿ ಮಾಡಿ 105 ಡಿಗ್ರಿ. ಸರಿನಾ ಮಕ್ಕಳೇ? ಈ ರೀತಿ ಗೊತ್ತು ಮಾಡಿ. ಇನ್ನೊಂದು ಪಾರ್ಶ್ವಬಾಹುವಿನ ಅಳತೆ ಎಷ್ಟಿದೆ? ಆ ಪಾರ್ಶ್ವಬಾಹುವಿನ ಅಳತೆ 4.5 ಸೆಂಟಿಮೀಟರ್ ಇದೆ. ಅದು OR ಪಾರ್ಶ್ವಬಾಹು. ಸರಿನಾ? ಸೊ ಓ ಶೃಂಗ ಬಿಂದುವಿನಲ್ಲಿ ನೇರವಾಗಿ ನಿಲ್ಲಿಸಿ ಒಂದು ಕಂಸವನ್ನು ಕತ್ತರಿಸಿ. ಕತ್ತರಿಸಿರುವ ಕಂಸದ ಶೃಂಗ ಬಿಂದುವನ್ನು R ಅಂತೇಳಿ ನಮೂದಿಸಿ. ಪುನಃ ಕೋನ ಮಾಪಕದ ಸಹಾಯದಿಂದ ಆ ಶೃಂಗ ಬಿಂದುವಿನೊಂದಿಗೆ ಕೋನ ಮಾಪಕವನ್ನು ಇರಿಸಿ 105 ಡಿಗ್ರಿ ಕೋನವನ್ನು ಅಪ್ರದಕ್ಷಿಣ ದಿಕ್ಕಿನಲ್ಲಿ ಗುರುತಿಸಿ. ಸರಿನಾ ಮಕ್ಕಳೇ? ಹೀಗೆ ನೋಡಿ, 105 ಡಿಗ್ರಿ ಕೋನವನ್ನು ಗುರುತಿಸಿರುವ ಶೃಂಗಬಿಂದು ಮತ್ತು ವರ್ಧಿಸಿರುವ ಶೃಂಗಬಿಂದುಗೆ ಸೇರಿಸಿ. ಆಗ ಈ 105 ಡಿಗ್ರಿ ಹೊಂಟು ಮಾಡಿದೆ. OR ಕಂಸ 4.5 ಸೆಂಟಿಮೀಟರ್ ತ್ರಿಜ್ಯ ಇದೆ. ಈ ಶೃಂಗಬಿಂದು ಈ ಆಗಿರಲಿ ಅಲ್ವಾ ಮಕ್ಕಳೇ? ಈಗ ನಿಮಗೆ ಕಾಣ್ತಾ ಇದೆ MORE ಚತುರ್ಭುಜವನ್ನು ಕಾಣ್ತಿದೆ ಅಲ್ವಾ? ಕಾಣ್ತಾ ಇದೆ ಅಲ್ವಾ? ಆರಂಭದ ಕೇಳಿದ್ವಿ. ಹಾಗಾದ್ರೆ 4ನೇ ಕೋನದ ಅಳತೆ ಎಷ್ಟಿರುತ್ತೆ? 90 ಡಿಗ್ರಿ ಅಲ್ವಾ ಮಕ್ಕಳೇ? ಈ ರೀತಿ ಸಾಮಾನ್ಯವಾಗಿ ಚತುರ್ಭುಜವನ್ನು ರಚಿಸ್ತಾರೆ. ಹಾಗಿದ್ದಾಗ ಸ್ವಯಂ ಪ್ರೇರಿತರಾಗಿ ಮತ್ತೊಂದು ಸಮಸ್ಯೆಯನ್ನು ಬಿಡಿಸಲಿಕ್ಕೆ ತಾವೆಲ್ಲ ಕಾರ್ಯಪ್ರವೃತ್ತರಾಗ್ತೀರಾ? ಪ್ರಶ್ನೆ ಈ ರೀತಿ ಇದೆ ನೋಡಿ ಮಕ್ಕಳೇ. PL ಈಕ್ವಲ್ಸ್ 4 ಸೆಂಟಿಮೀಟರ್, LA ಈಕ್ವಲ್ಸ್ 6.5 ಸೆಂಟಿಮೀಟರ್, ಕೋನ P ಈಕ್ವಲ್ಸ್ 90 ಡಿಗ್ರಿ, ಕೋನ A ಈಕ್ವಲ್ಸ್ 110 ಡಿಗ್ರಿ, ಕೋನ N ಈಕ್ವಲ್ಸ್ 85 ಡಿಗ್ರಿ ಇರುವಂತೆ PLAN ಚತುರ್ಭುಜವನ್ನು ರಚಿಸಿರಿ ಅಲ್ವಾ ಮಕ್ಕಳೇ? ಇಲ್ಲಿ ಸ್ವಲ್ಪ ಭಿನ್ನವಾಗಿದೆ ನೋಡಿ. 2 ಪಾರ್ಶ್ವಭಾವಗಳಲ್ಲಿ 3 ಕೋನವನ್ನು ಕೊಟ್ಟಿದ್ದೇವೆ. 3 ಕೋನವನ್ನು ಕೊಟ್ಟ ನೀಡಿರುವಂತಹ ಪಾರ್ಶ್ವಭಾವನ ಅಳತೆಯ ಅನುಕ್ರಮಣೀಯ ಕೋನಗಳು ಕೊಟ್ಟಿಲ್ಲ. ಅರ್ಥ ಆಯ್ತಲ್ಲ? ಉದಾಹರಣೆಗೆ PL ಪಾರ್ಶ್ವಬಾಹುವನ್ನು ಪರಿಗಣಿಸಿದಾಗ P ಮತ್ತು L ಕೋನ ಕೊಟ್ಟಿಲ್ಲ, ಕೋನ P ಮಾತ್ರ ಕೊಟ್ಟಿದ್ದೇವೆ. ಅಥವಾ ಈ LA ಪಾರ್ಶ್ವಬಾಹುವನ್ನು ಪರಿಗಣಿಸಿದ್ರೆ ಕೋನ A ಕೊಟ್ಟಿದ್ದೇವೆ ಹೊರತು L ಕೊಟ್ಟಿಲ್ಲ ಅಲ್ವಾ ಮಕ್ಕಳೇ? ಇಲ್ಲೊಂದು ಚತುರ್ಭುಜದ ಗುಣಲಕ್ಷಣವನ್ನು ನಾವು ಪರಿಗಣಿಸಿದ್ರೆ ಚತುರ್ಭುಜದ ಎಲ್ಲ ಒಳಕೋನಗಳ ಮೊತ್ತ 360 ಡಿಗ್ರಿ ಸಮ ಅಂತ ಹೇಳ್ತೀವಿ.
ಚತುರ್ಭುಜದ ಪಾರ್ಶ್ವ ಕೋನಗಳ ಮೊತ್ತ ಎಷ್ಟಕ್ಕೆ ಸಮನಾಗಿರುತ್ತೆ? 180 ಡಿಗ್ರಿಗೆ ಸಮನಾಗಿರುತ್ತೆ ಅಲ್ವಾ? ಪಾರ್ಶ್ವ ಕೋನಗಳಲ್ಲಿ ಒಂದೇ ಬದಿಯಲ್ಲಿರ್ತಕ್ಕಂಥ ಅಂತರ್ಕೋನಗಳು ಅಂತಲೂ ಕೂಡ ಹೇಳ್ತೇವೆ. ಈಗ ನಾವು ಪರಿಗಣಿಸಿರುವಂಥದ್ದು PL ಬಳಸ್ತಾನೆ. PL ಬಾಹುವನ್ನು ಪರಿಗಣಿಸಿದ್ರೆ ಪಾರ್ಶ್ವ ಬಾಹುವಿನ ಅಳತೆ 4 ಸೆಂಟಿಮೀಟರ್ ಇದೆ. ಆದರೆ ಕೋನ P ನ ಅಳತೆ ಎಷ್ಟಿದೆ? 90 ಡಿಗ್ರಿ ಇದೆ ಅಲ್ವಾ? ಕೋನ P 90 ಡಿಗ್ರಿ ಇದೆ. ಇದು N ಆಗುತ್ತೆ, ಇದು A ಆಗುತ್ತೆ, ಶೃಂಗಬಿಂದು ಅಲ್ವಾ? ಕೋನ P 90 ಇದೆ ಅಲ್ವಾ? ಕೋನ A ಎಷ್ಟಿದೆ? 110 ಡಿಗ್ರಿ ಇದೆ. ಕೋನ N ಎಷ್ಟಿದೆ? 80 ಡಿಗ್ರಿ ಇದೆ ಅಲ್ವಾ ಮಕ್ಕಳೇ? ಈಗ ನನ್ನ ಪ್ರಶ್ನೆ, ನಾವು ಹೇಗೆ ಒಂದು ಅಪ್ರಾಕ್ಸಿಮೇಟ್ ಗುರ್ಸಿದ್ರೆ ಇಲ್ಲಿ 4 ಕೋನಗಳ ಮೊತ್ತವನ್ನು ಪರಿಗಣಿಸಿದ್ರೆ ಕೋನ P ಪ್ಲಸ್ ಕೋನ L ಪ್ಲಸ್ ಕೋನ A ಪ್ಲಸ್ ಕೋನ N = 360 ಡಿಗ್ರಿ. ಕೋನ P ಎಷ್ಟಿದೆ? 90 ಡಿಗ್ರಿ ಇದೆ. ಕೋನ L ಕಂಡುಹಿಡಿಯಬೇಕು. ಕೋನ A 110 ಡಿಗ್ರಿ, ಕೋನ N 85 ಡಿಗ್ರಿ, ಇದು 360 ಡಿಗ್ರಿ. ಹಾಗಿದ್ದಾಗ ಈ 3 ಕೋನಗಳ ಮೊತ್ತವನ್ನು ಪರಿಗಣಿಸಿ. ಹಾಗಾದ್ರೆ ಈ 3 ಕೋನಗಳ ಮೊತ್ತ ಎಷ್ಟಕ್ಕೆ ಸಮಾನ ಆಯ್ತು ನೋಡಿ? ಎಷ್ಟಿದೆ ನೋಡಿ? ಹೌದು ಅಲ್ವಾ? 285 ಡಿಗ್ರಿ ಆಗುತ್ತೆ ಅಲ್ವಾ ಮಕ್ಕಳೇ? 285 ಡಿಗ್ರಿ ಆಯ್ತು. ಈಗ ಇದನ್ನು ಪಕ್ಷಾಂತರ ಮಾಡಿ ಎಷ್ಟು ಬರುತ್ತೆ? 360 ಡಿಗ್ರಿದಲ್ಲಿ 285 ಡಿಗ್ರಿ ಕಳೆಯಿರಿ. ಎಷ್ಟು ಬರ್ತದೆ ನೋಡಿ? ಸುಮಾರು ಎಷ್ಟು ಬರ್ತದೆ ನೋಡಿ ಮಕ್ಕಳೇ? 10ರಲ್ಲಿ 5 ಅಂದರೆ 5 ಡಿಗ್ರಿ. ಈಗ 5 ಬಂತು, 15ರಲ್ಲಿ 8 ಅಂದರೆ 7 ಡಿಗ್ರಿ. ಅಲ್ಲಿಗೆ ಕೋನ L ಬೆಲೆ ಎಷ್ಟಾಯ್ತು? 75 ಡಿಗ್ರಿ ಆಯಿತು ಅಲ್ವಾ? ಹಾಕ್ಬೋದ ಮಕ್ಕಳೇ? ಈಗ ತಗೊಳ್ಳಿ, ಕೋನ L ನಲ್ಲಿ 75 ಡಿಗ್ರಿ ಅಂತ ಗುರುತಿಸಿ. ಹಾಕ್ಬೋದಾ? ಅಪ್ರದಕ್ಷಿಣ ದಿಕ್ಕಿನಲ್ಲಿ ಅದನ್ನು ಗುರುತಿಸ್ತಾ ಬನ್ನಿ ಅಲ್ವಾ ಮಕ್ಕಳೇ? 75 ಡಿಗ್ರಿ ಅಂತ ಗುರುತಿಸ್ಬೇಕು. ಒಂದು ಕಚ್ಚಾಕೃತಿ ನಾವು ಗುರುತಿಸಿದೀವಿ. ಇದನ್ನ ಕೋನ L 75 ಡಿಗ್ರಿ ಇದೆ. ಹೀಗೆ ನೋಡಿ, ಇದು 75 ಡಿಗ್ರಿ ಇದ್ದಾಗ LA ಅಳತೆ ಕೊಟ್ಟಿದ್ದೇವೆ. LA ಅಳತೆ ಎಷ್ಟಿದೆ? 6.5 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವ ಕಂಸವನ್ನು ಕಟ್ ಮಾಡಿದ್ವಿ. ಹಾಗಾದ್ರೆ ಕೋನ A ಎಷ್ಟಿದೆ? 110 ಡಿಗ್ರಿ ಇದೆ. ಸೊ 110 ಡಿಗ್ರಿ ಇರುವಂತೆ ಕೋನ ಮಾಪಕದ ಸಹಾಯದಿಂದ ಗುರುತಿಸಿ. ಇದು 110 ಡಿಗ್ರಿ. ಈ ರೇಖೆಯನ್ನು ರೂಪಿಸಿ. ಆಗ ನಿಮ್ಮೊಂದು ಕಚ್ಚಾಕೃತಿ ಬರ್ತದೆ ಅಲ್ವಾ? ಈ ರೀತಿ ರಚಿಸ್ತೇವೆ. ಸರಿನಾ ಮಕ್ಕಳೇ? ಈಗ ಈ ಕರಡು ನಕ್ಷೆ ಆಧರಿಸಿ ಒಂದು ಚತುರ್ಭುಜವನ್ನು ರಚಿಸಲಿಕ್ಕೆ ಪ್ರಯತ್ನ ಮಾಡೋಣ. ಹಾಗಿದ್ದಾಗ ಪಾದರೇಖೆಯನ್ನು ಯಾವುದನ್ನು ಪರಿಗಣಿಸ್ತೀರಿ? ನೀವು ರಚಿಸುವಾಗ ಪಾದರೇಖೆಯನ್ನು ಪರಿಗಣಿಸಿ ರಚಿಸಬೇಕೆ ಹೊರತು ಕೂಡ ಮತ್ತಿತರ ಸಂಗತಿಗಳನ್ನು ಅನುಸರಿಸೋ ಹಾಗಿಲ್ಲ. ಸ್ಟಾರ್ಟ್ ಮಕ್ಕಳ ಪಾದರೇಖೆಯ ಅನುಗುಣವಾಗಿ ಕೋನ P ನಲ್ಲಿ 90 ಡಿಗ್ರಿಯನ್ನು ಗುರುತು ಮಾಡಿ, ನಂತರ ಕೋನ L ನಲ್ಲಿ ನೀವು ಲೆಕ್ಕಾಚಾರ ಮಾಡಿದಂತೆ 75 ಡಿಗ್ರಿ ಕೋನವನ್ನು ಗುರುತಿಸಿ. ನಂತರ 6.5 ಸೆಂಟಿಮೀಟರ್ ಅಳತೆಯನ್ನು ಅಳತೆ ಪಟ್ಟಿಯ ಸಹಾಯದಿಂದ ಪರಿಗಣಿಸಿ ಅಲ್ವಾ? L ಶೃಂಗ ಬಿಂದು ಮೇಲೆ ಕೈವಾರವನ್ನು ನೆಟ್ಟಗೆ ನಿಲ್ಲಿಸಿ ಒಂದು ಕಂಸವನ್ನು ಕತ್ತರಿಸಿ. ಕತ್ತರಿಸಿರುವ ಛೇದಕ ಬಿಂದುವನ್ನು A ಅಂತ ಸೂಚಿಸಿ. ಆಯ್ತಾ? ಹಾಗಿದ್ದಾಗ ಕೋನ ಮಾಪಕವನ್ನು AL ರೇಖೆಯ ಮೇಲೆ A ಶೃಂಗ ಬಿಂದುವಿನ ಮೇಲೆ ನಿರ್ಮಿಸಿ. ಈ ರೀತಿ ಇರಿಸಿದಾಗ ಕೋನ A ಅಳತೆಯನ್ನು ನೀಡಿರುವ ಕೋನದ ಅಳತೆ
110 ಡಿಗ್ರಿ ಇದೆ. ಅಪ್ರದಕ್ಷಿಣ ದಿಕ್ಕಿನಲ್ಲಿ ಗುರುತಿಸಿ 110 ಡಿಗ್ರಿಯನ್ನು ನಮೂದಿಸಿ. ನಂತರ ಶೃಂಗಬಿಂದು ಏನಿಂದ ಅರ್ಧಿಸಿ ಹೋಗುವಂತೆ ಗುರುತಿಸಿರುವ ಕೋನಕ್ಕೆ ಒಂದು 4ನೇ ಬಾಹುವನ್ನು ಎಳೆಯಿರಿ. ಇಲ್ಲಿ ಉಂಟಾಗಿರುವಂತಹ ಕೋನ ಎ ಕೋನ 110 ಡಿಗ್ರಿ ಇದೆ. ಹಾಗಿದ್ರೆ ಕೋನ ಎನ್ ಎಷ್ಟಿದೆ? ನೀವು ಲೆಕ್ಕಾಚಾರ ಮಾಡಿ ದತ್ತಾಂಶ ಕೊಟ್ಟಿದ್ದೇವೆ 85 ಡಿಗ್ರಿ ಇದೆ. ಹಾಗಿದ್ದಾಗ ಎಲ್ ಬಾಹು ಪಾರ್ಶ್ವ ಬಾಹುವಿನ ಅಳತೆ ಎಷ್ಟಿದೆ? 6.5 ಸೆಂಟಿಮೀಟರ್. ಈ ರೀತಿ ಸಾಮಾನ್ಯವಾಗಿ ಒಂದು ಚತುರ್ಭುಜವನ್ನು ರಚಿಸುವ ವಿಧಾನವನ್ನು ನೋಡಿದ್ದೇವೆ. ಪಠ್ಯಕ್ರಮದಲ್ಲಿ ಹಲವಾರು ಭಿನ್ನತೆ ಸಮಸ್ಯೆಗಳಿದೆ. ಅವಳು ಬೃಹತ್ ಕೆಲಸದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ?